ದಿಯೋದಾಮನ್ಗೆ ಸೇರಿದ ಬಸ್ ಅದು ಮೂಲತಃ ಅಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಹೊಂದಿದ್ದ ಬಸ್ ಡಿಡಿ 01N9490 ನಂಬರಿನ ಬಸ್ ಇದು. ಒಡಿಶಾದ ರಾಯಗಢ ಆರ್ಟಿಒ ಪಾಸಿಂಗ್ ಇದೆ ಬಸ್ಗೆ. 23 ಮಂದಿ ಜೀವವನ್ನ ಬಲಿ ಪಡೆದುಕೊಂಡಿದೆ ಈ ಬಸ್. ವಿ ಕಾವೇರಿ ಹೆಸರಿನ ಟ್ರಾವೆಲ್ಸ್ಗೆ ಸೇರಿದ ಬಸ್ ಇದು. ಭಾರತ್ ಸ್ಟೇಜ್ 3 ಮಾದರಿಯ ಸ್ಕ್ಯಾನಿಯಾ ಸಂಸ್ಥೆ ಮಲ್ಟಿ ಆಕ್ಸೆಲ್ ಬಸ್ ಅವಘಡಕ್ಕೆ ಈಡಾಗಿರೋದು. नवीन कुमार। हम हैदराबाद से बेंगलुरु जा रहे थे, तो लगभग 3 बजे एक गाड़ी आया था, वो सामने आया था, ये धक्का दिया था। तो क्या हुआ ना, वो बाइक वाला वो मार्केट के बाहर गिर गया, वो मर गया। तो ये गाड़ी है ना बस के नीचे गया था ये। वो क्या किया ना, वो ड्रैग करके गए ड्राइवर वाला। तो फ्लेम्स आया था आगे से फ्लेम्स आने के बाद क्या हुआ ना, तो वो देखा और वो रुका दिया वो बस ड्राइवर, और बिना इन्फॉर्म करने वो चले गया वो। तो अंदर क्या है ना, हम क्या फंस गए थे। तो क्या हुआ, तो हम हेल्प मार रहे थे, सब लोग बोल रहे थे हेल्प बोल के। तो मैं सो रहा था उस समय, तो उठा था मैं, तो विंडो के बाहर देखा था, तो फ्लेम्स था बस के ऊपर और बाहर। तो सब लोग पैनिक सिचुएशन। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ಹಾಗೆ ಬೆಂಗಳೂರು ಮೂಲದ 2 ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿರೋದು. ಈ ಬಸ್ ಅವಘಡ ಹೇಗಾಯ್ತು, ಏನಾಯ್ತು, ಹಾಗೆ ಬಸ್ನ ಮೂಲ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದ್ರೆ ಹಂಚ್ಕೊಳ್ತಾ ಹೋಗೋದಾದ್ರೆ. ಸ್ಮಿತಾ, ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಇಲ್ಲಿ ಡ್ರೈವರ್ಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಯಾಕಂದ್ರೆ ಆ ಒಂದು ಘಟನೆ ಸಂದರ್ಭದಲ್ಲಿ ಬೆಂಕಿ ಯಾವಾಗ ಹೊತ್ಕೊಳ್ಳುತ್ತೆ, ಸಾಕಷ್ಟು ಟೈಮ್ ಇತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಹೊಡೆದಿರೋದು, ಇಲ್ಲಿ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಹೊಡೆದು ಬೆಂಕಿ ಹೊತ್ಕೊಂಡು ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಬದಲಾಗಿ ಅಷ್ಟು ಬೆಂಕಿ ಸುಟ್ಟು ಬಸ್ ಕರ್ಕಲಾದ್ರೂ ಕೂಡ ಆ ಒಂದು ಬಸ್ನ ಡೀಸೆಲ್ನ ಟ್ಯಾಂಕ್ಗೆ ಯಾವುದೇ ರೀತಿಯಾದಂತಹ ಒಂದಷ್ಟು ಏಟುಗಳು ಬಿದ್ದಿಲ್ಲ, ಅಲ್ಲಿ ಅದು ಒಡೆದಿಲ್ಲ ಅಂತೇಳಿ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬರು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಬೆಳಗಿನ ಜಾವ ಮುಂಜಾನೆ 3 ಗಂಟೆ ಸುಮಾರಿಗೆ ಕರ್ನೂಲ್ನಿಂದ 30 ಕಿಲೋಮೀಟರ್ ದೂರ ಇರುವಂತಹ ಒಂದು ಹೆದ್ದಾರಿಯಲ್ಲಿ ಆ ಒಂದು ಬಸ್, ಕಾವೇರಿ ಟ್ರಾವೆಲ್ಸ್ ನ ಖಾಸಗಿ ಬಸ್ ಏನಿದೆ ಆ ಬಸ್ ಹೋಗ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಸ್ನಲ್ಲಿದ್ದಂತಹ 40 ಜನ ಪ್ರಯಾಣಿಕರು ಎಲ್ಲರೂ ಕೂಡ ನಿದ್ದೆಯಲ್ಲಿರ್ತಾರೆ. ಆದ್ರೆ 2 ಡ್ರೈವರ್ಗಳು, ಆ ಒಂದು ಬಸ್ಗೆ 2 ಡ್ರೈವರ್ಗಳು ಇರ್ತಾರೆ. ಒಬ್ಬ ಮೇನ್ ಡ್ರೈವರ್, ಇನ್ನೊಬ್ಬ ಅವನಿಗೆ ಅಸಿಸ್ಟೆಂಟ್ ಡ್ರೈವರ್, ಇಬ್ಬರು ಕೂಡ ಇರ್ತಾರೆ. ಇದ್ದಂತ ಸಂದರ್ಭದಲ್ಲಿ ಹೋಗುವಾಗ ಒಂದು ಬೈಕ್ ಬಂದು ಏಕಾಏಕಿ ಆ ಒಂದು ಬಸ್ಗೆ ಡಿಕ್ಕಿ ಹೊಡೆದಿರುತ್ತೆ. ಡಿಕ್ಕಿ ಹೊಡೆದಂತ ಪರಿಣಾಮ ಆ ಬಸ್ನ ಕೆಳಗಡೆ ಒಂದು ಬೈಕ್ ಹೋಗುತ್ತೆ. ಕೆಳಗಡೆ ಬೈಕ್ ಹೋದಂತ ಪರಿಣಾಮದಿಂದಾಗಿ ಬೈಕ್ ನ ಪೆಟ್ರೋಲ್ ಅಲ್ಲಿ ಲೀಕ್ ಆಗುತ್ತೆ. ಪೆಟ್ರೋಲ್ ಟ್ಯಾಂಕ್ ಹೊಡೆದು ಅಲ್ಲಿ ಆ ಒಂದು ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಹೊಡೆದು ಲೀಕ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಒತ್ತಿದಂತ ಒಂದು ಸ್ಪಾರ್ಕ್ ಬೆಂಕಿ ಆ ಬಸ್ಗೆ ಹತ್ಕೊಳ್ಳಕ್ಕೆ ಶುರು ಆಗುತ್ತೆ. ಅದಾಗಿಯೂ ಕೂಡ ಡ್ರೈವರ್ಗೆ ಕಾಣಿಸ್ತಿರುತ್ತೆ, ಮಿರರ್ ಗಳಲ್ಲಿ ನೋಡಿರ್ತಾನೆ, ಮತ್ತೆ ಅಷ್ಟು ದೊಡ್ಡದಾಗಿ ಬೈಕ್ ಡಿಕ್ಕಿ ಹೊಡೆದು ಒಳಗಡೆ ಹೋದ್ರೂ ಕೂಡ ಅದರ ಅರಿವಿರುತ್ತೆ. ಆ ಒಂದು ಬಸ್ ಅನ್ನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿರುವಂತಹ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಬಹುದಿತ್ತು. ಆದ್ರೆ ಆತ ಅಷ್ಟೆಲ್ಲ ಆದ್ರೂ ಕೂಡ ಚಲಾವಣೆ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಅಷ್ಟಾದ್ರೂ ಕೂಡ ಆತ ಗಾಡಿಯನ್ನ ನಿಲ್ಲಿಸದೆ ಹಾಗೆಯೇ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಒಂದು ಪೆಟ್ರೋಲ್ ಬೇರೆ ಅಲ್ಲಿ ಸುಟ್ಟಿರುತ್ತೆ, ಬೆಂಕಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬೆಂಕಿ ಏಕಾಏಕಿ ಹೊತ್ಕೊಳ್ತಿದ್ದಂಗೆನೆ ಆತ ಗಾಡಿಯನ್ನ ಸೈಡ್ ಹಾಕ್ಬಿಟ್ಟು
ಆಗಿರ್ತಾನೆ. ಓರ್ವ ಮುಖ್ಯ ಡ್ರೈವರ್ ಇಲ್ಲೇನು ಒಂದು ಚಾಲನೆ ಮಾಡುತ್ತಿರ್ತಾನಲ್ಲ, ಆತ ಬಸ್ ಅನ್ನ ನಿಲ್ಲಿಸಿ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಒಳಗಡೆ ನಿದ್ರಾ ಸ್ಥಿತಿಯಲ್ಲಿ ಇರುವಂತಹ ಪ್ರಯಾಣಿಕರಿಗೆ ಅದು ಗೊತ್ತಾಗಿರೋದಿಲ್ಲ. ಹೊರಗಡೆಯಿಂದ ಬೆಂಕಿ ಆವರಿಸಿಕೊಳ್ತಿರುತ್ತೆ. ಮತ್ತೆ ಈ ಓಲ್ವೋ ಬಸ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಗ್ಲಾಸ್ಗಳು ಕ್ಲೋಸ್ ಆಗಿರುತ್ತೆ. ಅದರಲ್ಲೂ ಕೂಡ ಸ್ಲೀಪರ್ ಕೋಚ್ ಇರುತ್ತಲ್ಲ, ಒಳಗಡೆ ಬೆಂಕಿ ಆವರಿಸಿಕೊಳ್ಳೋವರೆಗೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಬೆಂಕಿ ಏಕಾಏಕಿ ಸುತ್ತುವರೆದು ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತಮ್ಮ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳೋದಕ್ಕೆ ಹೊರಗಡೆ ಜಂಪ್ ಆಗೋದಕ್ಕೆ ಒಂದಷ್ಟು ಜನ ಪ್ರಯತ್ನ ಪಡ್ತಾರೆ. ಒಂದಷ್ಟು ಜನ ಅಲ್ಲಿನ ಗ್ಲಾಸ್ ಗಳನ್ನ ಹೊಡೆದ್ಬಿಟ್ಟು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತಷ್ಟು ಜನ ಅಲ್ಲಿರುವಂತಹ ಎಮರ್ಜೆನ್ಸಿ ಎಕ್ಸಿಟ್ ಕಿಟಕಿ ಏನಿರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಪಡ್ತಾರೆ. ಸುಮಾರು ಒಂದು 12ರಿಂದ 10 ಜನ ಹೊರಗಡೆ ಬಂದಿದ್ದಾರೆ. ಅವರ ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಂದಿಷ್ಟು ಗಾಯಗಳಾಗಿದೆ, ಉಸಿರಾಟದ ಸಮಸ್ಯೆ ಆಗಿದೆ, ಕೆಲವರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಹೊರಗಡೆ ಬರಕಾಗದೇನೆ ಒಳಗಡೆ ಸಿಕ್ಕಾಕಿಕೊಂಡವರು ಸುಮಾರು 20 ಜನ ಆ ಒಂದು ಬೆಂಕಿಗೆ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಆತನಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರ್ಯಾರು ಮೃತರಿದ್ರಲ್ಲ ಅವರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ದಿಯು ದಾಮನ್ಗೆ ಸೇರಿದ ಬಸ್ ಅದು. ಮೂಲತಃ ಅಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಹೊಂದಿದ್ದ ಬಸ್ ಡಿಡಿ 01N9490 ನಂಬರಿನ ಬಸ್ ಇದು. ಒಡಿಶಾದ ರಾಯಗಢ ಆರ್ಟಿಒ ಪಾಸಿಂಗ್ ಇದೆ ಬಸ್ಗೆ. 23 ಮಂದಿ ಜೀವವನ್ನ ಬಲಿ ಪಡೆದುಕೊಂಡಿದೆ ಈ ಬಸ್. ವಿ ಕಾವೇರಿ ಹೆಸರಿನ ಟ್ರಾವೆಲ್ಸ್ಗೆ ಸೇರಿದ ಬಸ್ ಇದು. ಭಾರತ್ ಸ್ಟೇಜ್ 3 ಮಾದರಿಯ ಸ್ಕ್ಯಾನಿಯಾ ಸಂಸ್ಥೆ ಮಲ್ಟಿ ಆಕ್ಸೆಲ್ ಬಸ್ ಅವಘಡಕ್ಕೆ ಈಡಾಗಿರೋದು. नवीन कुमार। हम हैदराबाद से बेंगलुरु जा रहे थे, तो लगभग 3 बजे एक गाड़ी आया था, वो सामने आया था, ये धक्का दिया था। तो क्या हुआ ना, वो बाइक वाला वो मार्केट के बाहर गिर गया, वो मर गया। तो ये गाड़ी है ना बस के नीचे गया था। ये वो क्या गया ना, वो ड्रैग करके गए ड्राइवर वाला। तो फ्लेम्स आया था आगे से फ्लेम्स आने के बाद क्या हुआ ना, तो वो देखा और वो रुका दिया वो बस ड्राइवर, और बिना इन्फॉर्म करने वो चले गया वो। तो अंदर क्या है ना, हम क्या फंस गए थे। तो क्या हुआ, तो हम हेल्प मार रहे थे, सब लोग बोल रहे थे हेल्प बोल के। तो मैं सो रहा था उस समय, तो उठा था मैं, तो विंडो के बाहर देखा था, तो फ्लेम्स था बस के ऊपर और बाहर। तो सब लोग पैनिक सिचुएशन। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್. ಒಂದೇ ಕುಟುಂಬದ 4 ಸಜೀವ ದಹನವಾಗಿದ್ದಾರೆ. ಹಾಗೆ ಬೆಂಗಳೂರು ಮೂಲದ 2 ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿರೋದು. ಈ ಬಸ್ ಅವಘಡ ಹೇಗಾಯ್ತು, ಏನಾಯ್ತು, ಹಾಗೆ ಬಸ್ನ ಮೂಲ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದ್ರೆ ಹಂಚ್ಕೊಳ್ತಾ ಹೋಗೋದಾದ್ರೆ. ಸ್ಮಿತಾ, ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಇಲ್ಲಿ ಡ್ರೈವರ್ಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಯಾಕಂದ್ರೆ ಆ ಒಂದು ಘಟನೆ ಸಂದರ್ಭದಲ್ಲಿ ಬೆಂಕಿ ಯಾವಾಗ ಹೊತ್ಕೊಳ್ಳುತ್ತೆ, ಸಾಕಷ್ಟು ಟೈಮ್ ಇತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಹೊಡೆದಿರೋದು, ಇಲ್ಲಿ ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಹೊಡೆದು ಬೆಂಕಿ ಹೊತ್ಕೊಂಡು ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಬದಲಾಗಿ ಅಷ್ಟು ಬೆಂಕಿ ಸುಟ್ಟು ಬಸ್ ಕರ್ಕಲಾದ್ರೂ ಕೂಡ ಆ ಒಂದು ಬಸ್ನ ಡೀಸೆಲ್ ನ ಟ್ಯಾಂಕ್ಗೆ ಯಾವುದೇ ರೀತಿಯಾದಂತಹ ಒಂದಷ್ಟು ಏಟುಗಳು ಬಿದ್ದಿಲ್ಲ, ಅಲ್ಲಿ ಅದು ಒಡೆದಿಲ್ಲ ಅಂತೇಳಿ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಬೆಳಗಿನ ಜಾವ ಮುಂಜಾನೆ 3 ಗಂಟೆ ಸುಮಾರಿಗೆ
ಕರ್ನೂಲ್ನಿಂದ 30 ಕಿಲೋಮೀಟರ್ ದೂರ ಇರುವಂತಹ ಒಂದು ಹೆದ್ದಾರಿಯಲ್ಲಿ ಆ ಒಂದು ಬಸ್ ಕಾವೇರಿ ಟ್ರಾವೆಲ್ಸ್ ನ ಖಾಸಗಿ ಬಸ್ ಏನಿದೆ ಆ ಬಸ್ ಹೋಗ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಸ್ನಲ್ಲಿದ್ದಂತಹ 40 ಜನ ಪ್ರಯಾಣಿಕರು ಎಲ್ಲರೂ ಕೂಡ ನಿದ್ದೆಯಲ್ಲಿರ್ತಾರೆ. ಆದ್ರೆ ಇಬ್ಬರು ಡ್ರೈವರ್ಗಳು, ಆ ಒಂದು ಬಸ್ಗೆ ಇಬ್ಬರು ಡ್ರೈವರ್ಗಳು ಇರ್ತಾರೆ. ಒಬ್ಬ ಮೇನ್ ಡ್ರೈವರ್, ಇನ್ನೊಬ್ಬ ಅವನಿಗೆ ಅಸಿಸ್ಟೆಂಟ್ ಡ್ರೈವರ್, ಇಬ್ಬರು ಕೂಡ ಇರ್ತಾರೆ. ಇದ್ದಂತ ಸಂದರ್ಭದಲ್ಲಿ ಹೋಗುವಾಗ ಒಂದು ಬೈಕ್ ಬಂದು ಏಕಾಏಕಿ ಆ ಒಂದು ಬಸ್ಗೆ ಡಿಕ್ಕಿ ಹೊಡೆದಿರುತ್ತೆ. ಡಿಕ್ಕಿ ಹೊಡೆದಂತ ಪರಿಣಾಮ ಆ ಬಸ್ನ ಕೆಳಗಡೆ ಒಂದು ಬೈಕ್ ಹೋಗುತ್ತೆ. ಕೆಳಗಡೆ ಬೈಕ್ ಹೋದಂತ ಪರಿಣಾಮದಿಂದಾಗಿ ಬೈಕ್ ನ ಪೆಟ್ರೋಲ್ ಅಲ್ಲಿ ಲೀಕ್ ಆಗುತ್ತೆ. ಪೆಟ್ರೋಲ್ ಟ್ಯಾಂಕ್ ಹೊಡೆದು ಅಲ್ಲಿ ಆ ಒಂದು ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ಹೊಡೆದು ಲೀಕ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಒತ್ತಿದಂತ ಒಂದು ಸ್ಪಾರ್ಕ್ ಬೆಂಕಿ ಆ ಬಸ್ಗೆ ಹತ್ಕೊಳ್ಳಕ್ಕೆ ಶುರು ಆಗುತ್ತೆ. ಅದಾಗಿಯೂ ಕೂಡ ಡ್ರೈವರ್ಗೆ ಕಾಣಿಸ್ತಿರುತ್ತೆ, ಮಿರರ್ ಗಳಲ್ಲಿ ನೋಡಿರ್ತಾನೆ. ಮತ್ತೆ ಅಷ್ಟು ದೊಡ್ಡದಾಗಿ ಬೈಕ್ ಡಿಕ್ಕಿ ಹೊಡೆದು ಒಳಗಡೆ ಹೋದ್ರೂ ಕೂಡ ಅದರ ಅರಿವಿರುತ್ತೆ. ಆ ಒಂದು ಬಸ್ ಅನ್ನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿರುವಂತಹ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಬಹುದಿತ್ತು. ಆದ್ರೆ ಆತ ಅಷ್ಟೆಲ್ಲ ಆದ್ರೂ ಕೂಡ ಚಲಾವಣೆ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗುತ್ತೆ. ಅಷ್ಟಾದ್ರೂ ಕೂಡ ಆತ ಗಾಡಿಯನ್ನ ನಿಲ್ಲಿಸದೆ ಹಾಗೆಯೇ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಒಂದು ಪೆಟ್ರೋಲ್ ಬೇರೆ ಅಲ್ಲಿ ಸುಟ್ಟಿರುತ್ತೆ, ಬೆಂಕಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬೆಂಕಿ ಏಕಾಏಕಿ ಹೊತ್ಕೊಳ್ತಿದ್ದಂಗೆನೆ ಆತ ಗಾಡಿಯನ್ನ ಸೈಡ್ ಹಾಕ್ಬಿಟ್ಟು ಎಸ್ಕೇಪ್ ಓರ್ವ ಮುಖ್ಯ ಡ್ರೈವರ್ ಇಲ್ಲೇನು ಒಂದು ಚಾಲನೆ ಮಾಡುತ್ತಿರ್ತಾನಲ್ಲ, ಆತ ಬಸ್ ಅನ್ನ ನಿಲ್ಲಿಸಿ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಒಳಗಡೆ ನಿದ್ರಾ ಸ್ಥಿತಿಯಲ್ಲಿ ಇರುವಂತಹ ಪ್ರಯಾಣಿಕರಿಗೆ ಅದು ಗೊತ್ತಾಗಿರೋದಿಲ್ಲ. ಹೊರಗಡೆಯಿಂದ ಬೆಂಕಿ ಆವರಿಸಿಕೊಳ್ತಿರುತ್ತೆ. ಮತ್ತೆ ಈ ಓಲ್ವೋ ಬಸ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಗ್ಲಾಸ್ಗಳು ಕ್ಲೋಸ್ ಆಗಿರುತ್ತೆ. ಅದರಲ್ಲೂ ಕೂಡ ಸ್ಲೀಪರ್ ಕೋಚ್ ಇರುತ್ತಲ್ಲ, ಒಳಗಡೆ ಬೆಂಕಿ ಆವರಿಸಿಕೊಳ್ಳೋವರೆಗೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅಷ್ಟರಲ್ಲಿ ಬೆಂಕಿ ಏಕಾಏಕಿ ಸುತ್ತುವರೆದು ಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳೋದಕ್ಕೆ ಹೊರಗಡೆ ಜಂಪ್ ಆಗೋದಕ್ಕೆ ಒಂದಷ್ಟು ಜನ ಪ್ರಯತ್ನ ಪಡ್ತಾರೆ. ಒಂದಷ್ಟು ಜನ ಅಲ್ಲಿನ ಗ್ಲಾಸ್ ಗಳನ್ನ ಹೊಡೆದ್ಬಿಟ್ಟು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತಷ್ಟು ಜನ ಅಲ್ಲಿರುವಂತಹ ಎಮರ್ಜೆನ್ಸಿ ಎಕ್ಸಿಟ್ ಕಿಟಕಿ ಏನಿರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಪಡ್ತಾರೆ. ಸುಮಾರು ಒಂದು 12ರಿಂದ 10 ಜನ ಹೊರಗಡೆ ಬಂದಿದ್ದಾರೆ. ಅವರ ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಂದಷ್ಟು ಗಾಯಗಳಾಗಿದೆ, ಉಸಿರಾಟದ ಸಮಸ್ಯೆ ಆಗಿದೆ, ಕೆಲವರಿಗೆ ಗಂಭೀರ ಗಾಯಗಳಾಗಿದೆ. ಇನ್ನು ಹೊರಗಡೆ ಬರಕಾಗದೇನೆ ಒಳಗಡೆ ಸಿಕ್ಕಾಕಿಕೊಂಡವರು ಸುಮಾರು 20 ಜನ ಆ ಒಂದು ಬೆಂಕಿಗೆ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಡ್ರೈವರ್ ನನ್ನ ಅರೆಸ್ಟ್ ಮಾಡಿ ಆತನಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರ್ಯಾರು ಮೃತರಿದ್ರಲ್ಲ ಅವರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸ್ಮಿತಾ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ.